Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಒಂದೆಡೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ದಾಖಲಾದ ಹೊಳೆನರಸೀಪುರ ಠಾಣೆಯಲ್ಲಿದ್ದ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಹಾಸನದ ರೇವಣ್ಣ ನಿವಾಸಕ್ಕೆ ಕರೆದೊಯ್ದು ಮಹಜರು ಮಾಡಿದ್ದಾರೆ. ಈ ಮಧ್ಯೆ ಖುದ್ದು ರಾಮಯ್ಯ ಸಹ ಈ ಪ್ರಕರಣವನ್ನು ಗಂಭೀರವಾಗಿ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ. ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದ ಕೇಸ್ ಸಂಬಂಧ ಇಂದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಸದ್ಯ ಮೊದಲ ಪ್ರಕರಣ ಕೈಗೆತ್ತಿಕೊಂಡಿರುವ ಎಸ್ಐಟಿ ಈಗ ತನಿಖೆಗೆ ಮತ್ತಷ್ಟು ಚುರುಕು ನೀಡಿದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳ ತಂಡ ರೇವಣ್ಣ ಅವರ ಫಾರ್ಮ್ ಹೌಸ್ನಲ್ಲಿ ಶೋಧ ನಡೆಸಿತ್ತು. ಇವತ್ತು ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದಿರುವ ಎಸ್ಐಟಿ ರೇವಣ್ಣ ಮನೆಯ ಮೂಲೆಯಲ್ಲೂ ಶೋಧ ನಡೆಸಿದೆ. ಸಂತ್ರಸ್ತ ಮಹಿಳೆ ಸಮ್ಮುಖದಲ್ಲೇ ಮನೆ ಮಹಜರು ಮಾಡಲಾಗಿದೆ. ರೇವಣ್ಣ ನಿವಾಸದ ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್ನಲ್ಲಿಯೂ ಮಹಜರು ನಡೆಸಲಾಗಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ವೇಳೆ ರೇವಣ್ಣ ದೌರ್ಜನ್ಯ ಎಸಗಿದ್ರು ಅಂತ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖಿಸಿದ್ರು. ಹೀಗಾಗಿ ನಿವಾಸದಲ್ಲಿ ಎಸ್ಐಟಿ ಶೋಧ ನಡೆಸಿದೆ. ಮಹಜರು ವೇಳೆ ಭವಾನಿ ರೇವಣ್ಣ ಪರ ವಕೀಲರು, ಕೆಲ ಜೆಡಿಎಸ್ ಮುಖಂಡರು ಹಾಜರಿದ್ದರು. ಎಸ್ಐಟಿ ಮಹಜರು ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ವಿಡಿಯೋ ಮಾಡಿಕೊಂಡಿದೆ. ಮಹಜರ ವೇಳೆ ಸಂತ್ರಸ್ತೆ ಬಳಿ ಎಸ್ಐಟಿ ಸ್ಥಳದಲ್ಲೇ ಹೇಳಿಕೆ ದಾಖಲಿಸಿಕೊಳ್ತಾ ಇದೆ. ಸಂಸದರ ನಿವಾಸದಲ್ಲೂ ಎಸ್ಐಟಿಯಿಂದ ಸ್ಥಳ ಮಹಜರು. ಇನ್ನು ಪ್ರಜ್ವಲ್ ರೇವಣ್ಣ ತಮ್ಮ ಸಂಸದರ ನಿವಾಸದಲ್ಲೂ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಇದೆ. ಸಂತ್ರಸ್ತೆಯೊಬ್ಬರು ಖುದ್ದು ಎಸ್ಐಟಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಹೀಗಾಗಿ ಹಾಸನದಲ್ಲಿರುವ ಸಂಸದರ ನಿವಾಸದಲ್ಲೂ ಎಸ್ಐಟಿ ಸ್ಥಳ ಮಹಜರು ಮಾಡ್ತಾ ಇದೆ. ಈಗಾಗಲೇ ಪೊಲೀಸರು ಸಂಸದರ ನಿವಾಸದ ಕೀ ಪಡೆದುಕೊಂಡಿದ್ದಾರೆ. ಅಲ್ಲದೆ ಸಂಸದರ ನಿವಾಸಕ್ಕೆ ಭದ್ರತೆಯನ್ನು ನೀಡಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಹೀಗಾಗಿ ಅವರನ್ನು ಕರೆತರಲು ಸರ್ಕಾರ ಪ್ರಯತ್ನ ಪಡ್ತಿದೆ. ಇದೇ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ಗೆ ಮನವಿ ಮಾಡಿದ್ದಾರೆ. ಇಂಟರ್ಪೋಲ್ ಮೂಲಕ ಸಿಬಿಐ ಅಧಿಕಾರಿಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಎಸ್ಐಟಿ ಮನವಿ ಮಾಡಿದೆ. ಆ ಮೂಲಕ ಪ್ರಜ್ವಲ್ ಇರುವ ಲೊಕೇಶನ್, ಪ್ರಜ್ವಲ್ ರೇವಣ್ಣ ಚಲನವಲನಗಳ ಮೇಲೆ ನಿಗಾ ಹಾಗೂ ಯಾವ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಂಗ್ರಹಿಸಲು ಮುಂದಾಗಿದೆ. ಅವ್ರು ಬರಲೇಬೇಕಲ್ಲ, ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, ಅವ್ರು ಬರಲೇಬೇಕು. ಬಂದಾಗ ಅವ್ರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ. ಒಂದೆಡೆ ತನಿಖೆ ಚುರುಕುಗೊಂಡಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಮುಂದಿನ ತನಿಖೆ ಬಗ್ಗೆ, ಕಾನೂನಾತ್ಮಕ ಪ್ರಕ್ರಿಯೆ ಬಗ್ಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಹಾಗೂ ಡಿಜಿಐಜಿಪಿ ಅಲೋಕ್ ಮೋಹನ್ ಜೊತೆ ಚರ್ಚಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರ ಎಸ್ಐಟಿಗೆ ಮತ್ತಷ್ಟು ಅಧಿಕಾರ ನೀಡಿದ್ದು, ತನಿಖೆಗೆ ಮತ್ತೆ 8 ಮಂದಿ ಸಿಬ್ಬಂದಿಯನ್ನು ನೀಡಿ ಆದೇಶ ಮಾಡಿದೆ. ಇನ್ನೊಂದೆಡೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧದ ಪ್ರಕರಣ ಸಂಬಂಧ ಇಂದು ಕೂಡ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಲಾಗಿದೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ರೆ, ಮೈಸೂರು ನಗರದ ಚಿಕ್ಕ ಗಡಿಯಾರ ಬಳಿ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಕೂಟದ ಸದಸ್ಯರು ಧರಣಿ ನಡೆಸಿದ್ರು. ಕೊಪ್ಪಳದಲ್ಲೂ ಪೆನ್ ಡ್ರೈವ್ ಚಿತ್ರ ಹಿಡಿದು ಆಕ್ರೋಶ ಹೊರಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.